ಮತ್ತಿಗೆ ಎಡಿ ಹಾಕಿದ್ದೆ ಆತ ಶಾಂತಕ್ಕ ಎಡಿ ಏನ ಹಾಕಿದೆ ನಿಂಗೆ ಗೊತ್ತ ನಮ್ಮ ಅತ್ತಿ ದೆವ್ವಾಗಿ ಬಂದ್ಬಿಟ್ಟಿದ್ಲು ಶಾಂತಕ್ಕ ಗೊತ್ತ ನಾನಂಗಾರ ತಿನ್ನಂಗಿಲ್ಲಕ್ಕೆ ಅಂತ ಮಾಡಿದ್ದೆ ನೋಡಿದ್ರೆ ಬಂದು ತಿಂದೇ ಬಿಟ್ಲು ಹಾ ದೆವ್ವಾಗಿ ಬಂದಿದ್ಲ ಅಯ್ಯೋ ದೇವ್ರೇ ಏನ ನಿಮ್ಮ ಅವ್ವ ಬಂದಿದ್ಲ ಅಲ್ಲ ನಿಮ್ಮ ಅತ್ತಿ ಗಡಿ ಹಾಕಿದ್ದೆ ನಿಮ್ಮ ಅವ್ವ ಹಾಕಿದ್ದೆ ಅವಲ್ಲ ದೆವ್ವ ದೆವ್ವ ನಮ್ಮ ಅತ್ತಿ ದೆವ್ವಾಗಿ ಬಂದಿದ್ಲು ಏನೋ ನಿಮ್ಮ ಅತ್ತಿ ಬಂದಿದ್ಲ ಏನಂದ್ಲು ಏನಂತಾಳ ಅಯ್ಯೋ ದೇವ್ರೆ ಏನೇನು ಅನ್ಬಾರ್ದಾಗಿತ್ತು ಎಲ್ಲ ಅಂದು ಮಂಗಳ ಅತ್ತಿಯರ ಮಾವರ ನಿಮಗೆ ಏನೇನು ಇಷ್ಟ ಎಲ್ಲ ಥರ ಎಡಿ ಮಾಡಿ ಇಟ್ಟೇವಿ ನೀವು ಆಶೀರ್ವಾದ ಮಾಡಬೇಕು ಇದನ್ನ ಉಂಡು ಸಂತೃಪ್ತಿಯಿಂದ ನಮ್ಮ ಮನೆಗೆ ಆಶೀರ್ವಾದ ಮಾಡಬೇಕು ಹೌದು ಯಪ್ಪ ಯವ್ವಾ ಏನು ಅವಸರ ಇತ್ತವೆ ಹೋಗ್ಬಿಟ್ರಲ್ಲ ಇಬ್ರು ಎಷ್ಟು ಚೆನ್ನಾಗಿ ನೋಡ್ಕೊಳಕತ್ತಿದ್ವಿ ನಿಮ್ಮನ್ನ ನೋಡ್ದೇನ್ರಿ ನೋಡಿದ್ರಿ ನಾವು ಸತ್ ಮೇಲೆ ಇದೆಲ್ಲ ಮಾಡಿಟ್ಟಾರ ನಮ್ಮ ಮುಂದೆ ಅದೇ ನಾವು ಬದುಕಿದ್ದಾಗ ತಂದು ಕೊಟ್ಟಿದ್ರೆ ಹೊಟ್ಟಿ ತುಂಬ ತಿಂತಿದ್ವಲ್ರಿ ಅದೊಂದು ಊರು ಹಡಿಬಿಟ್ಟು ಜಿಪ್ಪಣ್ತನ ಮಾಡಿ ಜೀನ್ ಹಂಗೆ ಮಾಡಿ ಮಂದಿ ಮನೆ ರವಾ ಸಕ್ಕರೆ ಅಂತ ಇಸ್ಕೊಂಬಂದು ಹೊಟ್ಟಿಗೆ ನೆಟ್ಟು ಕೂಳಾಕ್ಲಾರ್ದಾಗ ಕೊಂದಿಡ್ತು ನನ್ನಂತರು ನೀವು ಇದನ್ನೆಲ್ಲ ಕಣ್ಣಿಲೆ ನೋಡೋಕ್ಕಾಗ್ಲಾರ್ದೆ ಸತ್ತೋಗ್ಬಿಟ್ರಿ ನೋಡ್ರಿ ನೋಡ್ರಿ ನಮ್ಮ ಫೋಟೋದ ಮುಂದೆ ನಿಂತು ಹೆಂಗೆ ಅಳ್ತಾ ಅದಾರ ನಾಟಕ ಮಾಡಿ ಹೌದ್ರಿ ಅತ್ತಿಯರ ನಮ್ಮ ಮನೆ ಮೇಲೆ ಯಾವುದೇ ಕೆಟ್ಟ ದೃಷ್ಟಿನೂ ಬೀಳಲಾರ್ದಂಗೆ ನೀವೇ ಕಾಯ್ಬೇಕ್ರಿ ಅತ್ತಿಯರ ಯಾಕಂದ್ರೆ ಮೊದಲೇ ಮಾಡಿದ ಕೆಲಸ ಒಂದು ಕೈಗೆ ಹತ್ತುವಲ್ವ ಅದಕ್ಕೆಲ್ಲ ನೀವೇ ಆಶೀರ್ವಾದ ಮಾಡ್ಬೇಕ್ರಿ ಅತ್ತಿಯರ ಭಾಳ ಕಷ್ಟ ಆಗ್ಬಿಟ್ಟದ ಪರಿಸ್ಥಿತಿ ಒಂಚೂರು ನೋಡ್ರಿ ನಮ್ಮ ಕಡೆ ನೋಡಿ ದಯ ತೋರ್ರಿ ಅತ್ತಿಯರ ನಾವು ಹಂಗಾರೆ ಹೊರಗೆ ಹೋಕ್ಕೇವಿ ಊಟ ಮಾಡ್ರಿ ನೀವು ಮಾವಾರು ನಾಚಿಕೆ ಮಾಡ್ಕೊಳಕ್ ಹೋಗ್ಬೇಡ್ರಿ ಹೊಟ್ಟೆ ತುಂಬ ಅಷ್ಟು ತಿಂದು ಎಲ್ಲಿ ಖಾಲಿ ಮಾಡ್ರಿ ಬರ್ತೇವಿ ಒಂದು 5 ನಿಮಿಷ ಹೊರಗೆ ಕುಂದಿರ್ತೇವಿ ಅವ್ವಾ ಏರಿ ಆನೆಗಳು ಅಂತ್ರಿ ಬರ್ರಿ ಈಗ ಸತ್ತಾರನ ಅಂತ ಆಹಾ ನನ್ನ ಮಗ ಒಂದು 60 ಇಟ್ಟಾನ ಕುಡ್ಕೊಂಡ್ಬಿಡ್ತೀನಿ ರೀ ಕುಡಿಬೇಡ್ರಿ ಸುಮ್ಮನೆ ಅಯ್ಯೋ ನಿನ್ನ ಹೆಣ ಎತ್ಲಿ ಅಲ್ಲ ಎತ್ತೆಗೆತ್ ಬಿಡು ಲೇ ಬದುಕಿದ್ದಾಗೂ ಕುಡಿಯಾಕ್ ಬಿಡ್ಲಿಲ್ಲ ನೆಟ್ಟಗ ಬರೇ ಕುಡ್ದು ಬಂದ್ಬಿಟ್ಲೆ ವರ್ ಒದರ್ತಿದ್ದಿ ಈಗಾರ ಕುಡಿಯಾಕ್ ಬಿಡ್ಲೆ ನನಗ ಸತ್ ಮೇಲೂ ನಿಂದೇನು ಕಾಟ ಅದಕ್ಕ ನಾ ಬರೋದಿಲ್ಲ ಅಂದೆ ನನ್ನ ಲವರ್ ಪುಟ್ಟ ಅಕ್ಕಿ ಮನೆಗೆ ಹೋಗಿದ್ದೆ ಆರಾಮಾಗಿ ಆಕಿಗೆ ಎಡಿ ಇಟ್ಟಿದ್ದು ನಾನು ಅದ್ರಾಗೆ ಒಂದೇ ತಾಟ್ನಾಗ ಇಬ್ರು ಒಂದೇ ಬಾಳೆಯಲ್ಲಿ ಒಳಗೆ ಉಂಟಾ ಮಾಡ್ತಿದ್ವಿ ನಾ ಆಕಿ ಗುಣಿಸ್ತಿದ್ದೆ ಆಕಿ ನಂಗೆ ಗುಣಿಸ್ತಿದ್ಲು ನೀ ಅದಿಯಲ್ಲ ಅಯ್ಯೋ ನಮ್ಮ ಮನೆಗೆ ಹೋಗೋಣ ಬರ್ರಿ ಅಂತೇಳಿ ಇಲ್ಲಿ ಕರ್ಕೊಂಬಂದು ನನಗೊಂದು ಇತ್ತು ಆ 60 ತೊಗೊಳಕ್ ಬಿಡುವಲ್ಲಿ ಏನೋ ಅಪರೂಪ ವರ್ಷಕ್ಕೊಂಬರ್ತೀವಿ ಒಂದು ಈಟ್ ಅದನ್ನ ಕುಡಿಯಾಕ್ ಬಿಡುವಲ್ಲಿ ಅಲ್ಲೇ ಹೋಗ್ತಿರ್ಲ ಅವ್ರ ಮನೆಗೆ ಬಿಟ್ರೆ ಬದುಕಿದ್ದಾಗ ಹಂಗ ಕುಡ್ದು ಶೆಟ್ಟದ್ ಹೋದ್ರಿ ಸತ್ತಿಂದು ಹಿಂಗೆ ಜೀವ ತಿಂತಿರಲ್ಲ ಅದು ಹೋಗ್ಲಿ ಊಟ ಮಾಡ್ರಿ ಈಗ ಕುಡಿದ್ರು ಕುಡಿಯವಂತಿ ಊಟ ಮಾಡು ಬರ್ರಿ ಒಳಗೆ ಹೋಗೋಣ ಅಯ್ಯೋ ಇವ್ರೇನ್ಲೇ ತಿನ್ನಾ ಕೊಡುವಲ್ರಿ ಹಿಂಗೆ ಒಳಗೆ ಬರಕತ್ತಾರ ನಿಮ್ಮಪ್ಪ ನಿಮ್ಮವ್ವ ದೆವ್ವಾಗಿ ಬಂದಾರ ಏ ಹಡ್ಬಿಟ್ಟಿ ಎಡಿ ಇಟ್ಟು ತಿನ್ನಾಕ್ ಬಿಡ್ಲಾರ್ದಂಗ ಆಲೆ ಒಳಗೆ ಬಂದಿರಲ್ಲ 2 ಮಿನಿಟ್ ಬಿಡೋದಿಲ್ಲ ನೋಡು ಎಲ್ಲ ಬಡದ್ ಬಾಯಿಗೆ ಹಾಕೋತಾವ್ ನಮಗೆ ಎಡಿ ಇಡ್ತೇನೆ ಅಂತೇಳಿ ನಮ್ಮ ಹೆಸರು ಹೇಳೋದು ತರ ಮಾಡ್ಕೊಂಡು ನೀವು ತಿನ್ನೋದು ನೀವು ನಮ್ಗೇನು ಮಾಡಬೇಡ್ರಿ ನಂಗೇನು ಮಾಡಲ್ಲ ಧೈರ್ಯವಾಗಿ ಮಾತಾಡ ಹಂಗಾರ ಸರಿ ಅವ್ವಾ ಅಪ್ಪ ಮುಚ್ಚ ಬಾಡೆ ಬದುಕಿದ್ದಾಗ ಒಂದು BP ಗುಳಿಗೆ ತಂದು ಕೊಡ್ಲಿಲ್ಲ ಈಗ ಬಂದ ನಾವೇ ಅಪ್ಪ ಅಂತೇಳಿ ಏನತ್ತೀರ ಹಿಂಗ್ ಮಾತಾಡ್ತೀರಿ ನೋಡಿದ್ರೂ ಎಷ್ಟು ತರ ಅಡಿಗೆ ಮಾಡಿಟ್ಟಿವಿ ಎಷ್ಟು ತರ ಮಾಡಿಟ್ಟಿವಿ ಅಂತ ಏನಾರ ನಾವೇ ಎಲ್ಲ ತಗೊಂಡು ತಿಂದು ಹೋಗಂಗಿದ್ರೆ ಏನು ಮಾಡ್ತಿದ್ದಿಲ್ಲ ನೀವೇ ತಿನ್ನೋದು ವಾಪಸ್ ಅಂತೇಳಿ ಎಲ್ಲ ಮಾಡಿರಿ ಅದು ಅಲ್ಲದೆ ಬದುಕಿದ್ದಾಗ ಏನಾರು ರುಚಿಯಾಗಿ ಮಾಡಿ ಹಾಕಿದ್ರೆ ಒಂದಿಷ್ಟು ದಿನ ಬದುಕಿರ ಬದುಕ್ತೀವಿ ಅವಾಗ ನೆಟ್ಟು ಕೂಳಾಕೋದಿಲ್ಲ ಬಡೋದಿಲ್ಲ ಎಲ್ಲ ಈಗ ಸತ್ತ ಮೇಲೆ ತಂದಿಡ್ತಾರ ದಿಮಾಕ್ ಮಾಡಕ ಅಲ್ಲ ಈ ಅನ್ನಕ್ಕೆ ಮೊಸರ ಕರೆಕ್ಟ್ ಹಾಕಿಲ್ಲ ನೀನು ಇನ್ನೊಟ್ಟು ಮೊಸರು ತಂದು ಹಾಕು ಅತ್ತಿಯರ ಅದು ಆದ್ರಿ ಬಾಜು ಮನಿ ಕಮಲವಕ್ಕರ್ ಮನ್ಯಾಗ ಮೊಸರು ಕೇಳಿಸ್ಕೊಂಬರಕ್ ಹೋಗಿದ್ನಿ ರೀ ಸ್ವಲ್ಪ ಕೊಟ್ಟಾಡ್ರಿ ಚಾ ಹೊಟ್ಟೆದಾಗ ಅದಕ್ಕೊಂದು ಹನಿ ಇದಕ್ಕೊಂದು ಹನಿ ಬಿಟ್ಟನಿ ಅಯ್ಯೋ ನಿನ್ನ ಪಿಲೆ ಗಂಟೆ ಹೇಳಿ ನಿನ್ನ ಗಂಟೆದ ಗಟ ಆಸ್ಲಿ ನಿನ್ನ ಸಿದಿಗೆ ಕಟ್ ಶೃಂಗಾರ ಮಾಡ್ಲಿ ಅಂತ ಬಿಡಾಡಿ ಸುಸಿ ಕುಡಿದೆ ನನಗ ನಾವು ಬದುಕಿದ್ದಾಗೂ ಅವ್ರವ್ರ ಮನೆಗೆ ವಾಟೆಕ್ಕೆ ಹೋಗಿ ರವಾ ಕೊಡ್ರಿ ಸಕ್ರೆ ಕೊಡ್ರಿ ಚಾಪಡಿ ಕೊಡ್ರಿ ಅಂತೇಳಿ ಇಸ್ಕೊಂಬಂದು ಅರ್ಧಂಬರ್ಧ ಅಡಿಗೆ ಮಾಡಿ ನೆಟ್ಟಿಗೆ ವಯಸ್ಸಾದ ಕಾಲಕ್ಕೆ ಹೊಟ್ಟಿ ಕೂಳಾಕ್ಲಾರ್ದ ಕೊಂದಿಟ್ಟಿ ಕೊಲೆ ಪಾತಕಿ ನೀನು ಅಂತ ಸೊಸಿ ಬಿಡಾಡಿ ಹಡಿಬಿಟ್ಟಿ ಈಗೂನು ವರ್ಷಕ್ಕೊಮ್ಮೆ ಬರ್ತೇವಿ ಎಡಿ ತಿನ್ನಾಕ ಅಂತೇಳಿ ಅವಾಗರ ಒಂದು 5 ರೂಪಾಯಿ 10 ರೂಪಾಯಿ ಕೊಟ್ಟು ಮೊಸರು ತಂದು ಹಾಕ್ಬಾರ್ದನ ನಿನ್ನ ದುರ್ಗವ್ ನುಂಗ್ಲಿ ನಾನು ಹೇಳಿದ್ನವ ಈಗ ತರ್ಲಿಲ್ಲ ಅಂತ ಅವನ್ ಮುಂದ್ ಕಂಪ್ಲೇಂಟ್ ಹೇಳಕತ್ತಿರಲ್ಲ ಸತ್ರ ಬಿಡುವಲ್ರಿ ಕಂಪ್ಲೇಂಟ್ ಹೇಳೋದತ್ತಾಗ ಅತ್ತಿಯರ ವರ್ಷಕ್ಕೊಮ್ಮೆ ಬಂದಿರ್ತೀರಿ ಮಾಡಿಟ್ಟಿದ್ದನ್ನ ತಿಂದು ಹೋಗೋದ್ ಕಲೀರಿ ಬದುಕಿದ್ದಾಗೂ ಕಿರಿಕಿರಿ ಸತ್ತಿಂದು ಕಿರಿಕಿರಿ ಅಲ್ಲಿ ನಿಮ್ದು 3 ವರ್ಷ ಮತ್ತೆ ಎಡಿನೇ ಇಡಂಗಿಲ್ಲ ನೋಡು ಅಲ್ರಿ ಅತ್ತಿಯರ ನಿಮ್ದೇನ್ರಿ ಕಿರಿಕಿರಿ ಅತ್ತಿಯರ ಮಗ ದುಡಿಯೋದ್ ನೋಡಿದ್ರೆ 3 ಕಾಸು ಪಾಣಿ ತುಂಬಾ ಹಾಸನ್ನಂಗ ಆಗೈತ್ ನನ್ ಬಾಳೆ ಊರ್ ತುಂಬಾ ಸಾಲ ಮಾಡ್ಕೊಂಡು ನಾವು ಅಡ್ಡಾಡಕತ್ತೇವಿ ಮೊಸರು ಬೇರೆ ತಂದು ಹಾಕ್ಬೇಕಿತ್ತನ ಈಡಗಿ ಏನ್ 8-10 ಕೂರಿ ಜಾಸ್ತಿ ಇಟ್ಟಿದ್ರಿ ನೋಡ್ ನಮಗ ಏನ್ 10 ಎಕರೆ ಹೊಲ ಇಟ್ಟೋಗಿದ್ರಿ ಮಗನ ಹೆಸರ್ನಾಗ ಮೊಸರು ತಂದು ಹಾಕಾಕ ಏನ ಮನ್ಯಾಗ ಏನಾರ ಎಮ್ಮಿ ಆಕಳ ಕರ ಏನಾರ ಕಟ್ಟಿದ್ರೆ ಹಾಲು ಹಿಂಡ್ಕೊಂಡ್ ಹೈನ ಮಾಡಾಕ ಸುಮ್ ಕುಂದ್ರಿ ಎಲ್ಲಾ ಕೊಂಡು ತರೋದು
ಅಲ್ಲ ಏ ಬಿಡಾಡಿ ನನ್ನ ತಾಟಿಗೆ ಒಂದೇ ಒಂದು ಲೆಗ್ ಪೀಸ್ ಇಟ್ಟಿಯಲ್ಲೇ ನನಗೆ ಎಷ್ಟು ಇಷ್ಟ ಕೋಳಿ ಕಾಲು ತಿನ್ನಾಕ ಅಲ್ಲ ಮಟನ್ ಸಾರು ಅಷ್ಟೇ ಪೀಸೇ ಇಲ್ಲ ಬರೀ ಒಂದಿಟ್ಟು ಸಾರು ಹಾಕಿ ಇನ್ನೊಂಚೂರು ಹಾಕ್ಬಾರ್ದಾ ಅಯ್ಯೋ ತೀರ ಮಟನು 800-900 ರೂಪಾಯಿ ಕಿಲೋ ಆಗೈತಿ ಎಲ್ಲಿ ತರ ಕೂಲಿ ಅದಕ್ಕೆ ನಾನು ಆಕಿ ಶೇಖವ್ವ ಕಮಲವ್ವ ಎಲ್ಲರೂ ಸೇರಿ ಮಾತಾಡ್ಕೊಂಡು 1 ಕಿಲೋ ತಂದು ಅವ್ರ ಮನೆಗೆ ಒಂದು 4 ಪೀಸ್ ನಮ್ಮ ಮನೆಗೆ ಒಂದು 4 ಪೀಸ್ ಈ ಕಮಲವ್ರ ಮನೆಗೆ ಒಂದು 4 ಪೀಸ್ ಹಂಚ್ಕೊಂಡೇವಿ ರೊಕ್ಕ ಹಾಕಿ ಆಮ್ಯಾಗ ಕೋಳಿ ತಂದಿದ್ದು ಒಂದೇ ಒಂದು ಕೋಳಿ ಮಾವರಿಗೆ ಒಂದು ಕಾಲಿಟ್ಟೇನಿ ನಿಮ್ಗೊಂದು ಕಾಲಿಟ್ಟೇನಿ ಕೋಳಿಗೆ 4 ಕಾಲ ಇರ್ತೈತಿ ಇರೋದು 2 ಕಾಲ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ನಿಮಗೆ ಅಯ್ಯೋ ದೇವ್ರೆ ಅನ್ಎಜುಕೇಟೆಡ್ ಬ್ರೂಟ್ಸ್ ಕಮ್ಮಗೊಂದು ದಿನ ಮಾಡೋದು ಗೊತ್ತಿಲ್ಲ ಎಂತ ಬಿಡಾಡಿ ಸಸಿ ಕುಡಿದಿ ಅಲ್ಲಲೇ 4 ಮಂದಿ ಕರೆದು ಊಟಕ್ಕರ ಹಾಕದ್ ಬೇಡ ನೀನು ನಾವು ಬರೋದ ವರ್ಷಕ್ಕೊಮ್ಮೆ ಕೂಳ್ ತಿನ್ನಾಕ ನಿಮ್ಮ ಮನೆಗೆ 4 ಮಂದಿ ಬಂದು ಊಟ ಮಾಡಿ ಹೋದ್ರ ನಮಗೂ ಎಷ್ಟು ಖುಷಿ ಆಕತಿ ನಮ್ಮ ಅತ್ತಿ ಮಾವಂದ ನಾ ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತಿದ್ದೆ ಗೊತ್ತನ ಏನ ಗ್ರ್ಯಾಂಡ್ ಆಗ ಬದುಕಿರ್ಬೇಕಿತ್ತ ತಲೆನ ಹೊಡಿತಿದ್ದೆ ನಿಂದ ಸತ್ತು ಬದುಕ್ಬಿಟ್ಟಿನ್ ಬಚಾವಾದಿ ಹಂಗಲ್ಲ ನಿನ್ನ ಏನು ಆಸ್ತಿ ಮಾಡಿಟ್ಟಿ ನೋಡು ಇದೊಂದು ಇಂಥದ್ದು ಮುರ್ಕಲ್ ಮನಿ ಈ ಮಳೆಗೆ ಬೀಳ್ತತೆ ಮುಂದಿನ ಮಳೆಗೆ ಬೀಳ್ತತೆ ಅನ್ನೋ ನಾ ಕಾಯಕತ್ತೀನಿ ಗಾಡಿ ಬಾಜು ಮಕ್ಕಳಕ್ಕೆ ಹೆದರ್ಕ್ ಬರ್ತತಿ ಇಂಥ ಮುರ್ಕಲ್ ಮನಿ ಇಟ್ಟು ಹೋಗಿ ಏನ್ ಈಡಾಗ ಆಸ್ತಿ ಇಟ್ಟೋಗಿ ನೋಡು ಗ್ರ್ಯಾಂಡ್ ಆಗಿ ಬೇರೆ ಮಾಡ್ತಾರಂತ 4 ಮಂದಿ ಕರೆದು ಒಂದೊಂದು ಸಾಮಾನ್ ರೇಟ್ ಕೇಳಕ್ ಹೋಗಲ್ಲ ಗೊತ್ತಾಕತಿ ಕಮ್ಮಿ ಅಂದ್ರೆ 10,000 ರೂಪಾಯಿ ಬೇಕು ಬದುಕಿರೋರಿಗೆ ನಮಗ ತಿನ್ನಕ್ ನೆಟ್ಟಗಿಲ್ಲ ಇನ್ನಿನ್ 70 ಸಲ ಎಲ್ಲ ಮಂದಿ ಕರೆದು ರೊಕ್ಕ ಖರ್ಚು ಮಾಡ್ಕೊಂಡು ಸಾಲ ಮಾಡ್ಕೊಂಡು ನಿಂತು ಬಿಡ್ತೇವೆ ತಡಿ ಏನ್ ಹರ್ಕತ್ ಬಿದ್ದಿಲ್ಲ ಬೇಕಾರ್ ಕೂತಿಂದವ್ರಿ ಬೇಡ ರಂಗ ಹೋರಿ ಸಾಕಾಗೈತೆ ನನಗಂತೂ ಹೊತ್ತಾಗ ಮಗ ನೋಡಿದ್ರೆ ಮಗನ್ನ ನೆಟ್ಟಗೆ ಬೆಳ್ಸಕ್ ಬಂದಿಲ್ಲ ಕುಡುಕ್ ಮೂಳಿ ಕಟ್ಕೊಂಡು ಏಗಾಕತ್ತೀನಿ ಈ ಕುಡುಕ್ ನನ್ನ ಹಟ್ಯಾನ್ ಕಟ್ಕೊಂಡ ಇಂಥ ಕುಡುಕ್ ನನ್ನ ಹಟ್ಯಾನ್ ಕಟ್ಟಿದ್ದಲ್ದ ಮತ್ತೆ ಗ್ರ್ಯಾಂಡ್ ಆಗಿ ಬೇರೆ ಮಾಡ್ಬೇಕಿತ್ತಂತ ನನ್ನೇನ್ ಕೇಳ್ತಿ ನಿನ್ ಮಗ ನಿಂತಾನಲ್ಲಿ ತಲೆಯಾಗ ಒಂದು ಕುಂದಾನಿ ಇಲ್ಲ ಜೇಬ್ನ್ಯಾಗ ಒಂದು 4 ರೊಕ್ಕನೂ ಇಲ್ಲ ಈಗನ್ ಕೇಳು ಮೂಳಿನ ನಮ್ಮಪ್ಪನ ಎದುರಿಗೆ ಹಿಂಗ ಅಲೆ ಬೈಯುದು ಮತ್ತ ನಿಮ್ಮ ಅವ್ವ ನೋಡಲ್ ಗ್ರ್ಯಾಂಡ್ ಆಗಿ ಮಾಡಂತ ಕೇಳ್ತಾಳಲ್ಲ ಎಲ್ಲಿಂದ ಮಾಡಕೋಲಿ ಎಂತ ಅಲ್ಕಟ್ ಬಾಡೆ ಹುಟ್ಟಿದೆ ನನ್ನ ಹೊಟ್ಯಾಗ ಆನಿ ಹೊಟ್ಯಾಗ ಲಜ್ಜಿ ಬಿದ್ದಂಗ ನಮ್ಮ ವಂಶ ಅಂದ್ರೆ ಎಂತ ವಂಶ ನಾವು ಬರ್ತಿದ್ದಂಗ ನಡ್ಕೊಂಡು 4 ಮಂದಿ ಎದ್ದು ನಿಂತು ನಮಸ್ಕಾರ ಮಾಡ್ತಿದ್ರು ಅಂತ ವಂಶದಾಗ ಇಂತ ಹಲ್ಕಟ್ ಬಾಡೆ ಹುಟ್ಟಿ ಬಿಟ್ಟಲ್ಲಲೇ ಹೌದೌದು ದೊಡ್ಡ ಸೂರ್ಯ ವಂಶ ಹೋಗತ್ತ ಬದುಕಿದ್ದಾಗೂ ಅದೇ ರಾಡಿ ಸತ್ ಮ್ಯಾಗೂ ಅದೇ ರಾಡಿ ಅಲ್ಲಲೇ ಹೊಸ ಸೀರೆ ತರದ್ ತಂದಿ ಚಲೋ ಕ್ವಾಲಿಟಿ ತರಬಾರ್ದನ ಈತ ಏನ್ಲೆ ಮಂದ್ರ ಪಟ ಆಗೈತಿ ನಿಮ್ಮ ಮಗ್ ಹೇಳ್ರಿ ಬರೇ 250 ರೂಪಾಯಿದಾಗ ಹುಡುಕ್ಯಾಡ್ಯಾರ ಈಗಿನ ಕಾಲದಾಗ ಏನ್ ಸಿಗ್ತತಿ ಅದಕ್ಕ ನೋಡ್ ನಾನು ಈ ಮನೆಗೆ ಬರೋದಿಲ್ಲ ಅಂದೆ ನಾ ಎಂತ ಚಂದ ನನ್ನ ಲವರ್ ಮನೆಗೆ ಹೋಗ್ತೇನೆ ಅಂದೆ ಈಕೆ ಬಿಡ್ಲಿಲ್ಲ ಕರ್ಕೊಂಬಂದ್ಲಿ ಇಲ್ಲಿಗೆ ತಗ ಅಲ್ಲಿ ಅವ್ರ ಮನ್ಯಾಗ ಅದು ಏನೇನು ಮಾಡ್ಯಾರ ಏನ ಆಕಿ ಹೇಳಿದ್ಲು ನಾಟಿ ಕೋಳಿ ಚಿಕನ್ನೇ ಮಾಡಿರ್ತಾರಂತೆ ವರ್ಷ ಆಕಿ ಎಡಿಗೆ ನಾನು ಹೋಗಿದ್ರೆ ಆರಾಮ್ ನಾಟಿ ಕೋಳಿ ತಿಂದು ನಾಟಿ ಬೀಡ ಹಾಕೊಂಡ್ಬರ್ಬೋದಿತ್ತು ಹೂನವಾ ಇಲ್ಲಿದ್ದಾಗೂ ಊರನ್ ಹೆಂಗಸರು ಕೊಟ್ಟು ಇದೇ ರಾಡಿತ್ತ ಅಲ್ಲಿ ಸತ್ತ ಸ್ವರ್ಗಕ್ಕೆ ಬಂದ ಮ್ಯಾಗೂ ಇದೇ ರಾಡಿ ನನಗಂತ್ರು ಕಣ್ಣೀರ ಕೈ ತೊಳ್ಯಾಕತ್ತೇನ್ ನೋಡು ಇದೀಗ ಮಾಡೋದ್ ನೋಡಕ್ ಆಗ್ಲಾರ್ದ ಅಲ್ಲ ಮಗನ ಇದೇನ್ಲ ಬ್ರ್ಯಾಂಡ್ ಬದಲಿಸಿ ಏನ ನನಗೆ ಓಲ್ಡ್ ಮಂಕ್ ಅಂದ್ರೆ ಭಾಳ ಇಷ್ಟ ಓಲ್ಡ್ ಮಂಕ್ ತರಬಾರ್ದನ ನೋಡು ಅದನ್ನ ಯಾವ್ದು ಬೆಂಗಳೂರು ಹೈವರ್ಡ್ಸನ ಡಿಕೆನ ತಂದಿಟ್ಬಿಟ್ಟಿಯಪ್ಪ ಅಪ್ಪ ಓಲ್ಡ್ ಮಂಕ್ ತರ್ಬೇಕಂತ ಭಾಳ ಪ್ರಯತ್ನ ಪಟ್ಟೆ ಏನು ಮಾಡ್ಬೇಕು ಓಲ್ಡ್ ಮಂಕ್ ಸ್ಟಾಕ್ ಖಾಲಿ ಆಗಿದ್ವು ನಮ್ಮ 3 ಬಾರ್ನ್ಯಾಗ ಅವರು ತರಿಸ್ಕೊಡ್ತೇನೆ ಇದ್ರು ತರಿಸ್ಲೇ ಇಲ್ಲ ಇರ್ಲಿ ಬಿಡು ಇದೊಂದ್ಸಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದೊಂದು ವರ್ಷ ಮುಂದಿನ ವರ್ಷಪ್ಪ ಓಲ್ಡ್ ಮಂಕ್ ಫಿಕ್ಸ್ ತಂದು ಕೊಡು ತಿಂದು ನೆಟ್ಟಗೆ ನಿಗತ್ಕೊಂಡ್ಬಿಡ್ಲಿ ನಾನ್ ಸತ್ ಸ್ವರ್ಗಕ್ಕೆ ಹೋಗಿದ್ರು ಸ್ವರ್ಗ ಅಂತಾನೆ ಅನ್ಸ್ವಲ್ತು ಅಲ್ಲಿ ನಿಮ್ಮ ಮೌ ಬಂದಾಳಲ್ಲ ಅದನ್ನ ನರಕ ಅಂತೇಳಿ ಅನ್ಸಕತ್ತ ನನಗೆ ಯಾಕ ಹಡಿಬಿಟ್ಟಿ ಹಾಲು ಕಿಸ್ನಾಗತ್ತಿಯಲ್ಲ ಯಾಕ ಬರ್ಲೇನ್ ಮೈಯಾಗ ಅವ್ವ ಅಯ್ಯಯ್ಯೋ ಅತ್ಯಾರ ನಿಮ್ ಕಾಲ್ ಬೀಳ್ತೇನೆ ಅಂತ ಕೆಲಸ ಮಾತ್ರ ಮಾಡ್ಬೇಡ್ರಿ ಅಂದಂಗ ನನ್ನ ಮಮ್ಮಗೆ ಅವನೊಂದು ಕರ್ದು ಉಪ್ಪ ಹಾಕಿಸ್ಬೇಕು ಬೇಡ ನೀನು ನಾವಂತ್ರ ಪಿಚ್ಚಾಚಾಗಿ ಅಲಿಬೇಕನ ಅವ ಕೆರೆ ಕಟ್ಟಿ ಕಡೆ ಆಡಕ್ ಹೋಗಿದ್ದ ಅತ್ಯಾರ ನಾ ಹೇಳೇ ನಾವು ಧೂಪ ಹಾಕಿ ಹೋಗಪ್ಪ ಅಂತೇಳಿ ಲೋವನ್ ಹಾಕಿ ಹೋಗ ಅಂತ ಹೇಳಿದ್ರು ಹಂಗ ಹೋಗ್ಬಿಟ್ಟಿದ್ದ ಬಂದಿಂದ ಹಾಕ್ಸೋಣ ಅಂತ ಸುಮ್ಮನಾದೆ ಸರಿ ಈಗ ನಾವು ಅಷ್ಟು ತಿಂದು ಮುಗಿಸ್ಬೇಕು ಹೊರಗೆ ಹೋಗ್ರಿ ತಿಂದ್ಮೇಲೆ ಬರ್ರಿ ಅಲ್ಲ ತಿನ್ನಂತೇಳಿ ಪಿತೃಪಕ್ಷ ಎಲ್ಲ ಪಿತೃಗಳಿಗೆ ಹಿರಿಯರಿಗೆಲ್ಲ ನೈವೇದ್ಯ ಮಾಡಿ ಎಡಿ ಇಡ್ತೀರಿ ತಿನ್ನಾಕ್ ಬಿಡೋದಿಲ್ಲ ಪುರ್ಸತ್ತಿಂದ 2 ಮಿನಿಟ್ ಆಗಿರಂಗಿಲ್ಲ 5 ನಿಮಿಷ ಆಗಿರಂಗಿಲ್ಲ ಒಳಗೆ ಬಂದು ಬಿಡ್ತೀರಿ ಅಷ್ಟ್ರು ನಮ್ದು ವರ್ಷಕ್ಕೊಮ್ಮೆ ಬರೋರಿಗೆ ಹೊಡೆ ತುಂಬ ತಿನ್ನಾಕ್ ಬಿಡ್ರಿ ಒಟ್ಟು ಟೈಮ್ ಕೊಡ್ರಿ ಒಟ್ಟು ಅಲ್ಲ ಇದು ಎಂತ ಎಡಿ ಮಾಡಿಲೆ ಎಡ್ಯಾಗ ಒಂದು ಒಡಿ ಇಲ್ಲಲ್ಲೇ ಹಡಿಬಿಟ್ಟಿ ಉದ್ದಿ ಮೇಲೆ ರೇಟ್ ಕೇಳಿರ್ನ ಅತ್ಯಾರ ಎಡ್ಯಾಗ ಒಡಿ ಮಾಡಿಡ್ಬೇಕಂತ ನನಗೂ ಆಸೆ ಇತ್ತು ಒಡಿ ಮಗ ಬಿಡಬೇಡ ಅವನ್ನ ಅಂತೇಳಿ ಆ ಶೆಟ್ರ ಅಂಗಡಿ ಕಡೆ ಹೋದ್ರ ಸಾಲ ಕೇಳಕ್ ಬೆನ್ನತ್ಕೊಂಡ್ ಬರ್ತಾರ ಅವ್ರ ಅಂಗಡ್ಯಾಗ ನಮ್ ಲೆಕ್ಕ ಬರ್ದು ಬುಕ್ಕ ಖಾಲಿ ಆಗೈತಂತ ಗೊತ್ತನ್ರಿ ಅತ್ಯಾರ ಉದ್ದಿನ ಬೇಳಿ 200 ರೂಪಾಯಿ ಕಿಲೋ ಗಟ್ಲೆ ಆದ್ರ ಯಾವಂತಂದ್ ಮಾಡ್ತಾನ ಏನಾಗದಲ್ಲ ತಿನ್ರಿ ಬಜ್ಜಿ ಮಾಡ್ಯಾನ ನೋಡ್ರಿ ಅದ್ರಾಗ ಬಜ್ಜಿ ಕಲ್ಲು ಬೆಂಜ್ರಾಗ್ಯಾವ ಬಜ್ಜಿ ಇನ್ನೀ ಪುರಿ ಎಣ್ಣೆ ಹಿಡ್ದತಿ ಏನ್ ಡಯಟ್ ಮಾಡಕತ್ತೀರ ಎಣ್ಣೆ ಹಿಡ್ದತಿ ಅಂದ್ರ ಏನಾಗದಲ್ಲ ತಿನ್ರಿ ಅಡ್ಜಸ್ಟ್ ಮಾಡ್ಕೊರಿ ಅದು ಬಜ್ಜಿಗೆ ಸೋಡಾ ಹಾಕಕ ಇದ್ದಿದ್ದಿಲ್ಲ ಶಾಂತಕ್ರ ಮನೆಗೆ ಹೋಗ್ಬೇಕಂದೆ ಆದ್ರೆ ಏನ್ ಮಾಡ್ಬೇಕು ಅವ್ರ ಮನೆ ಬಕ್ಕಲಾಗು ನಿನ್ನಂತದ ಒಂದ್ ಕಾಯಿ ಮುದುಕಿ ಕುಂತಿರ್ತತಿ ನೀ ಬೇಕು ಆಕೆ ಹತ್ಕೋಬೇಡ ಯವ್ವ ಆಕಿ ಹುಡು ಮಲ್ಲಜ್ಜಿ ಅದ್ರ ಹೆಣ ಎತ್ಲಿ ಒಂದ್ ಮಾತಾಡಿದ್ರ 10
ಮಾತಾಡ್ತತಿ ಯವ್ವ ತಾಯಿ. ಆ ಏನು ಮಾತಾಡ್ತತಿ ಅಂದ್ರ ಯವ್ವ ಕಿವಿ ಮನುಷ್ಯರ ಅದ್ರ ಕಿವಿಲಿ ಕೇಳಬಾರ್ದು. ನಾನೇನಾರ ಸೋಡಾ ಅಂದ್ರೆ ಮತ್ತೊಂದು ಏನಾರು ತಿಳ್ಕೊಂಡು ವಟ 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 ಅಂತ ಬೆನ್ನ ತಗೊಂಡ್ಬರ್ತಿತ್ತು. ಅದಕ್ಕೆ ಆ ಮುದಿಕ್ ಸತ್ ಮೇಲೆ ಆ ಮನೆಗೆ ಹೋಗೋಣ ಅಂತ ಸುಮ್ಮನೆ ಆಗ್ಬಿಟ್ಟನಿ. ಯವ್ವ ಇದೊಂದು ವರ್ಷ ತಿನ್ರಿ, ಮುಂದಿನ ವರ್ಷ ಇದಕ್ಕಿಂತ ರುಚಿ ರುಚಿಯಾಗಿ ಮಾಡಿಡ್ತೇನೆ. ನೀವು ಬರ್ತೀರಿ ತಿಂತೀರಿ ಅಂತ ನನಗೆ ಗೊತ್ತಿದ್ದಿಲ್ವೇ, ಎಲ್ಲ ಸುಳ್ಳಂತ ತಿಳ್ಕೊಂಬಿಟ್ಟಿದ್ದೆ. ಸುಳ್ಳಂದ್ರೇನ ಹಂಗ ಬಂದು ತಿಂದೋಕರನೋ ಒಂದು ನಂಬಿಕೆ ಇತ್ತು. ಆದರೆ ಈಗ ಗೊತ್ತಾಯ್ತು ನೀವು ನಿಜವಾಗ್ಲೂ ಬಂದು ತಿಂತೀರಿ ಅಂತೇಳಿ. ಮುಂದಿನ ವರ್ಷ ಇದಕ್ಕಿಂತ ಜಬರ್ದಸ್ತಾಗಿ ಮಾಡಿಡ್ತೇನೆ ಅಡಿಗೆ, ಬಂದು ಊಟ ಮಾಡುವಂತ್ರಿ. ಏನು ಸಾರಿ ಮಗನೇ, ಮುಂದಿನ ವರ್ಷ ನನಗೆ ಬೇರೆ ಮನಿ ಬುಕ್ ಆಗೈತಿ. ಅಂದ್ರ ಮುಂದಿನ ವರ್ಷದೊಳಗೆ ನನಗೆ ಬೇರೆ ಹೊಟ್ಯಾಗ ಹುಟ್ಸಾಕತ್ತಾನ ಮತ್ತೆ ದೇವ್ರು ಸಣ್ಣ ಮಗುವಾಗಿ. ಗೊತ್ತನ, ನಾನು ದೇವ್ರಿಗೆ ಸ್ಟ್ರಾಂಗ್ ಆಗಿ ರೆಕಮೆಂಡೇಶನ್ ಮಾಡಿಬಿಟ್ಟೇನಿ. ನನಗೆ ಹುಟ್ಸೋದೇನೋ ಹುಟ್ಟಿಸ್ತಿ, ದೊಡ್ಡ ಶ್ರೀಮಂತರ ಮನೆ ಒಳಗೆ ಹುಟ್ಟಿಸ್ಬೇಕು ನನ್ನ ಅಂತ ಕೇಳೀನಿ. ಸ್ಟ್ರಾಂಗ್ ಆಗಿ ಅಪ್ಲಿಕೇಶನ್ ಹಾಕಿನಿ, ಅಲ್ಲಿ ಕಾಂಪಿಟೇಷನ್ ಭಾಳ ಐತಿ. ನೋಡೋಣ ನನ್ನ ಪೈಲಿಗೆ ದೇವ್ರು ಸಹಿ ಮಾಡ್ತಾನ ಇಲ್ಲ ಆ ಬ್ರಹ್ಮದೇವ ನೋಡ್ಬೇಕಾಗೈತಿ. ಸಹಿ ಮಾಡಿದ್ರು ಅಂದರೆ ಫಿಕ್ಸ್ ದೊಡ್ಡ ಮನ್ಯಾಗ ಹುಟ್ಟಿಸ್ತಾನ. ನೋಡೋಣ ಯಾವ್ದಾರ MLA ಮನೆ ಒಳಗೋ MP ಮನೆ ಒಳಗೋ ಅಥವಾ ಇನ್ಯಾವ್ದಾರ ಬೇರೆ ಮಸ್ತ್ ರಾಜ್ ಮಂತ್ಯಂದಾಗ ಹುಟ್ಬೇಕಂತ ಬೇಡ್ಕೊಂಡ್ಬಿಟ್ಟೇನಿ. ಎಲ್ಲಿ ಹುಟ್ಟಿದ್ರು ಅದೇ ತಿಪ್ಪಿ ಸಾರ್ಸ ಬುದ್ಧಿ, ಸಗಣಿ ತಾರ್ಸ ಬುದ್ಧಿ, ಗಡ್ರ ದಂಡೆ ಬೀಳುದು. ಎಲ್ಲಿ ಹುಟ್ಟಿದ್ರು ಅದೇ ಬ್ಯಾಟ್ಲಿ ಹಿಡ್ಕೊಂಡು ನಿಂತು ಬಿಡ್ರಿ. ನಿಮ್ಮ ಹೋಗಿ ಯಾಕೆ ಹೇಳಿ ಹಿಂಗ್ ಸಿಟ್ಟು? ಯಾಕ್ರಿ ಮಾವರ ತೀರ್ಗೆ ಯಾಕೆ ಸಿಟ್ಟು? ಅಯ್ಯೋ ಮುಂದಿನ ಜನ್ಮಕ್ಕೆ ನಿಮ್ಮ ಅತ್ತಿನ ಕಣಕಪ್ಲಿ ಗೂಬಿ ಮಾಡ್ತೇನೆ ಅಂತ ಹೇಳಾರಂತ. ಅದಕ್ಕೆ ಬೇಜಾರು. ಹೇಳೇ ಜನ್ಮಕ್ಕೂ ನೀನೇ ನನ್ನ ಗಂಡ ಆಗ್ಬೇಕು, ನೀನೇ ನನ್ನ ಗಂಡ ಆಗ್ಬೇಕು ಅಂತಿದ್ಲು. ನಾನು ಎಷ್ಟು ಸಲ ದೇವ್ರ ಕಡೆ ಬೇಡ್ಕೊಂಡಿದ್ದೆ, ಇದೇ ನನ್ನ 7ನೇ ಜನ್ಮ ಆಗ್ಬಿಡ್ಲಪ್ಪ ಅಂತೇಳಿ. ಆದರೆ ದೇವ್ರು ನನಗೆ ಮತ್ತೊಂದು ಅವಕಾಶ ಕೊಟ್ಟಾನೆ. 8ನೇ ಜನ್ಮ ಆದರೂ ಪರವಾಗಿಲ್ಲ, ಮನುಷ್ಯ ಆಗಿ ಹುಟ್ಟು, ಆದರೆ ಈ ಥರ ಕಣಕಪ್ಲಿ ಗೂಗಿ ಆಗೋದು ಬೇಡ ಅಂತ ಹೇಳ್ಬಿಟ್ಟಾನ. ಅದಕ್ಕೆ ಈಗ ಇಲ್ಲದೆ ಇರೋ ಜಾಗ ನನಗಂತೂ ಆರಾಮ್ ಹೊಸ ಹೆಂಡ್ತಿ, ಹೊಸ ಮನಿ, ಹೊಸ ಮಮ್ಮಿ ಡ್ಯಾಡಿ. ಆತ ಈಗ ಊಟ ಮಾಡ್ಬೇಕು. ನಾವು ಒಂದಿಟ್ಟು ಹೊರಗೆ ಹೋಗ್ರಿ, ನಾವಾಗೆ ಓಕೆ ಅಂದ್ಮೇಲೆ ಒಳಗೆ ಬರ್ರಿ ಹೋರಿ. ಆತ ಎಲ್ಲ ಬಡದ್ ಬಾಯಿಗೆ ಹಾಕೋಬೇಡ್ರಿ, ನೋಡ್ರಿ ಸ್ವಲ್ಪ ಟೇಸ್ಟ್ ನೋಡ್ರಿ. ನಮ್ಮ ಅತ್ತಿ ಮಾವ ಊಟ ಮಾಡ್ತಾರಂತ ನೀವು ಯಾರು ನೋಡಿ ಕಣ್ಗಿನ್ ಬಿಡಾಕ್ ಹೋಗ್ಬೇಡ್ರಿ. ಮತ್ತೆ ಏನ ಅವ್ರು ಊಟ ಮಾಡ್ಲಿ, ನಾವು ಯಾರು ನೋಡೋದು ಬೇಡ, ಹೊರಗೆ ಹೋಗುನಂತೆ. ಆಮೇಲೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಯಾರು ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದಿಂದ ಯಾರಿಗಾದ್ರೂ ಏನಾದರೂ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ. ಇದು ಬರೀ ಕೇವಲ ತಮಾಷೆಗೋಸ್ಕರ ಅಷ್ಟೇ. ನಾವು ಇಲ್ಲಿ ಯಾರ ಒಂದು ನಂಬಿಕೆನೂ ಯಾವ ಒಂದು ಆಚಾರನೂ ನಾವು ಅವಮಾನಿಸಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊರಿ, ಕಾಮಿಡಿಯಾಗಿ ತಗೊಳ್ರಿ. ಇದು ಜಸ್ಟ್ ಕಾಮಿಡಿ ಅಷ್ಟೇ, ಜಸ್ಟ್ ಫಾರ್ ಫನ್.